ಏನ್ರಿ ಇದು? ಅಪ್ಪರಿನ ಈ ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನಿಮ್ಮಕ್ಕ ಹೀಗೆ ತುದಿ ಕಾಲಲ್ಲಿ ನಿಂತಿದ್ದಾರೆ. ಏಯ್, ಅವಳು ತುದಿಗಾಲ ನಿಂತಿರೋದು ನನಗೇನು ತೊಂದರೆ ಇಲ್ಲ. ಆದ್ರೆ ಏನೋ ಎಡವಟ್ಟಿದೆ. ಆ ಪರಿ ಏನೋ ಮುಚ್ಚಿಡ್ತಾ ಇದ್ದಾಳೆ. ಸೀರೆ ಅಂಗಡಿಲಿ ಅವಾರ್ಡ್ ಫಂಕ್ಷನ್ ನಡೆದ ದಿನ ಅವ್ರ ಮನೆಗೆ ನಾವು ಹೋಗಿದ್ದಾಗ ಅಕ್ಕನ ಕಸಕ್ಕಿಂತ ಕಡೆ ಹಾಕೊಂಡು ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಆದ್ರೆ ಈಗ ಏನು ನಡೆದೇ ಇರೋ ಹಾಗೆ ಇಲ್ಲಿಗೆ ಬಂದು ಮಾತಾಡಿ ಹೋದ್ಲು. ಅದೇ ಯೋಚನೆ ಆಗ್ತಾ ಇದೆ. ಈ ಸಂಬಂಧನ ಹೆಂಗಾದ್ರೂ ತಡಿಬೇಕು. ಏನ್ರಿ, ಏನ್ ಹೇಳ್ತಾ ಇದ್ದೀರಾ? ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಅದೇ ಕಣೆ ನನ್ ಪ್ಲಾನು. ಅದೆಲ್ಲ ಆಮೇಲೆ. ಪರಿ ಈ ಮನೆಗ್ ಬರೋದಕ್ ಮುಂಚೆ ಈಗ ರಪ್ ಅಂತ ಪ್ಲಾನ್ ಚೇಂಜ್ ಆಯ್ತಲ್ಲ. ಅರ್ಜುನ್ ಮದ್ವೆ ಮಾಡ್ಬೇಕು ಅನ್ನೋ ಇಕ್ಕಟ್ ಬಂದ್ರೇನೆ ಅಭಿ ಮದ್ವೆನಾ ಬೇಗ ಮಾಡೋ ಇಕ್ಕಟ್ಗೆ ನಾವು ನಿಮ್ಮ ಅಕ್ಕನ ಸಿಕ್ಕಾಕಿಸ್ಬೋದು. ಇಲ್ ನೋಡ್ರಿ, ಇದನ್ ಬಿಟ್ರೆ ನಮ್ಗ್ ಒಳ್ಳೆ ಚಾನ್ಸ್ ಸಿಗೋದೇ ಇಲ್ಲ. ಹಂಗಂತ್ಯ? ಹೌದು ರೀ. ಅಂತ ಒಂದ್ ಇಕ್ಕಟ್ಟಿಗೆ ನಾವ್ ಸಿಕ್ಕಾಕಿಸಿದ್ರೇನೆ ನಿಮ್ಮ ಅಕ್ಕನ ಹತ್ರ ಶ್ರುತಿ ಮ್ಯಾಟ್ರನ್ನ ಓಪನ್ ಮಾಡಕ್ಕಾಗೋದು. ಅಭಿನು ಶ್ರುತಿನೂ ಒಬ್ರನ್ನೊಬ್ರು ಲವ್ ಮಾಡ್ತಿದ್ದಾರೆ. ಅವರಿಗೆ ಶ್ರುತಿ ಮೇಲೆ ತುಂಬಾ ಅಕ್ಕರೆ ಪ್ರೀತಿ ಇದೆ ಅಂತ ನಿಮ್ ಅಕ್ಕನ್ಗೆ ನಾವು ಅರ್ಥ ಮಾಡ್ಸದ್ವಿ ಅನ್ಕೊಳ್ಳಿ. ಆಮೇಲೆ ನಿಮ್ ಅಕ್ಕನ್ಗೆ ಅಭಿ ಶ್ರುತಿ ಮದ್ವೆ ತಡೆಯೋದಿಕ್ ಆಗೋದೇ ಇಲ್ಲ. ಇದು ಬಿಟ್ರೆ ನಮ್ ಮಗಳಿಗೂ ಅಭಿಗೂ ಮದ್ವೆ ಮಾಡ್ಸೋ ಬೇರೆ ಒಳ್ಳೆ ಚಾನ್ಸಸ್ ಸಿಗೋದೇ ಇಲ್ಲ ರೀ. ಅಂದ್ರೆ ಅರ್ಜುನ್ ಪರಿ ಮದ್ವೆಗೆ ನಾವು ಒತ್ತಾಸೆ ಕೊಡಬೇಕು ಅಂತೀಯ? ಖಂಡಿತ ರೀ. ತಮ್ಮನ್ ಇಟ್ಕೊಂಡು ಅಣ್ಣನ್ ಬೇಟೆ ಆಡೋಣ. ಪರಿ ಅನ್ನೋ ಗಾಳ ಹಾಕಿ ಅಭಿ ಅನ್ನೋ ಚಿನ್ನದ ಮೀನ್ನ ಹಿಡಿಯೋಣ ರೀ. ಇಲ್ಲ ಅಂದ್ರೆ ಈ ವಿಷಯ ಸುಮ್ನೆ ಹೇಳ್ಕೊಂಡು ಹೋಗುತ್ತೆ. ನೋಡ್ರಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಈ ಕೆಲ್ಸನ ಸರಿಯಾಗಿ ಮಾಡಿ ಮುಗಿಸಿ. ಓಕೆ, ಒಂದೇ ಚಪ್ಪರದಲ್ಲಿ ಅಣ್ಣ ತಮ್ಮ ಇಬ್ರಿಗೂ ಮದ್ವೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿತೀನಿ, ಹೊಡೆದೇ ಬಿಡ್ತೀನಿ. ನನಗ್ ನಂಬೋಕೆ ಆಗ್ತಿಲ್ಲ. ಅರ್ಜುನ್ ಸರೋಜಾದೇವಿ ಮಗನ? ನನಗೂ ನಂಬೋಕೆ ಆಗ್ಲಿಲ್ಲ ಕಣೆ. ಆದ್ರೆ ಅದೇ ನಿಜ. ನಾನೇ ಟೆನ್ಷನ್ ಆಗಿ ಹೋದೆ, ಆದ್ರೆ ಸಂಭಾಳಿಸ್ದೆ. ಓ ಮೈ ಗಾಡ್, ಅಷ್ಟು ದೊಡ್ಡ ಕೋಟ್ಯಾಧಿಪತಿ ಮಗ ನಿನ್ಗೋಸ್ಕರ ಆಟೋ ಓಡಿಸ್ತಿದ್ನಾ? ಹೌ ರೊಮ್ಯಾಂಟಿಕ್. ಹೇ, ಬಾಯ್ ಮುಚ್ಚೆ. ಅವನೇ ನನಗೋಸ್ಕರ ಆಟೋ ಓಡಿಸ್ಲಿಲ್ಲ. ಅವನ್ ಆಟೋ ಓಡಿಸುವಾಗ ಅಕಸ್ಮಾತ್ ಅದೇ ಆಟೋ ನನಗ್ ಸಿಕ್ತು ಅಷ್ಟೇ. ಸರಿ, ಅದು ಫಸ್ಟ್ ಟೈಮ್. ಆಮೇಲೆ ನೆಕ್ಸ್ಟ್ ಎಲ್ಲ? ಹೇ, ಸುಮ್ನಿರೇ. ಅವನು ನಿನ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ರು, ನಿನ್ಗ್ಯಾಕೆ ಅವನ ಮೇಲೆ ಒಂದೊಳ್ಳೆ ಅನಿಸಿಕೆ ಬರೋದೇ ಇಲ್ಲ? ಅವನ್ ಮೇಲ್ ಒಳ್ಳೆ ಅಭಿಪ್ರಾಯ ಬಂದ್ ಏನಾಗ್ಬೇಕೀಗ? ನನಗೂ ಅವನ್ಗೂ ಯಾವ ಸಂಬಂಧನೂ ಇಲ್ಲ. ಸುಮ್ನೆ ಅವನ್ ಬಗ್ಗೆ ಮಾತಾಡಿ ನನ್ನನ್ ಕೇಳಕ್ ಬೇಡ. ಅದು ಸರಿ, ನೀನ್ ಹೀಗೆ ಓಡ್ಬಿಡ್ತೀಯ ಬಿಡು. ಆದ್ರೆ ನನಗ್ ಗೊತ್ತು ಬಿಡು. ಏನ್ ಗೊತ್ತು? ನಿನ್ ಮನ್ಸೊಳಗೆ ಅರ್ಜುನ್ ಇದಾನೆ. ನೀನು ಸರೋಜಾದೇವಿ ಮನೆಗ್ ಹೋಗಿ ಅವಳನ್ನ ನೋಡ್ದೆ ಅಂತ ಹೇಳೋದಕ್ಕಿಂತ ಅವನ್ನ ನೋಡ್ದೆ ಅಂತ ಹೇಳಿದ್ಯಲ್ಲ, ನಿನ್ ಕಣ್ಣಲ್ಲಿ 1000 ವ್ಯಾಟ್ಸ್ ಬಲ್ಬ್ ಉರಿತು. ಹೌದೌದು, ಇವಳೇನ್ ದೊಡ್ಡ EB ಆಫೀಸರು ಕಂಡು ಹಿಡಿದ್ಬಿಟ್ಲು. ಸುಮ್ನೆ ನಿನ್ ಪುರಾಣ ಸಾಕ್ ಮಾಡು. ಹೌದು, ಇದೇನು ಕೈಯಲ್ಲಿ? ಇದು ದೇವಿಗೆ ಸಂಬಂಧಪಟ್ಟಿರೋ ಐಟಮ್. ಅಭಿ ಕೊಡೋಣ ಅಂತ ಗಿಫ್ಟ್ ರ್ಯಾಪ್ ಮಾಡಿ ತಗೊಂಡು ಹೋದೆ. ಎಲ್ಲಾರ್ಗೂ ಗಿಫ್ಟ್ ಕೊಟ್ಟೆ, ಅಭಿಗ್ ಮಾತ್ರ ಕೊಡಕ್ಕಾಗ್ಲಿಲ್ಲ. ಅವ್ರ ಮನೇಲೇ ಇರ್ಲಿಲ್ಲ. ಅಯ್ಯಯ್ಯೋ, ಹೋದ್ ಕೆಲ್ಸ ಮಿಸ್ ಆಗೋಯ್ತೆ. ಹೌದು ಕಣೆ. ಯಾಕಾದ್ರೂ ನಾನು ಆ ಮನೆಗೆ ಹೋದ್ನೋ, ಆ ಕೆಲ್ಸ ಒಂದ್ಬಿಟ್ಟು ಬೇಕಿದ್ದು ಬೇಡ್ತಿದ್ದು ಎಲ್ಲವೂ ನಡೀತು. ಯಾವ ಸರೋಜಾದೇವಿ ಬಗ್ಗೆ ಒಳ್ವೊಳಗೆ ಹೆದರ್ಕೊಂಡಿದ್ನೋ, ಇವತ್ತು ಅದೇ ಸರೋಜಾದೇವಿ ಎದುರುಗಡೆ ಕೂತ್ಕೊಂಡು ಗತ್ತಿಂದ ಊಟ ಮಾಡ್ದೆ. ಅವ್ರನ್ನ ತಿನ್ನೋದಕ್ ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ತಲೆ ತಿಂದೆ. ಆದ್ರೆ ಅಭಿ ಒಬ್ರು ಸಿಗ್ಲಿಲ್ಲ. ನಮಗ್ ಟೈಮ್ ಬೇರೆ ತುಂಬಾ ಕಮ್ಮಿ ಇದೆ. ಅದೇ ತುಂಬಾ ಟೆನ್ಷನ್ ಆಗ್ತಿದೆ. ದೇವ್ರು ಯಾವುದೋ ಒಂದು ಲೆಕ್ಕ ಇನ್ನೂ ಉಳಿಸಿದಾನೆ. ಅದಕ್ಕೇನೆ ನಿನಗೆ ಅಭಿನ ನೋಡೋಕ್ಕಾಗಲಿಲ್ಲ. ಅವ್ರು ಸಿಕ್ಕಿದ್ರೆ
ನಮ್ಮ ಅಕ್ಕನ್ ತೊಂದ್ರೆ ಆ ನಿಮಿಷದಲ್ಲೇ ಸಾಲ್ವ್ ಆಗ್ತಾ ಇತ್ತು ಕಣೆ. ಸರಿ ಬಿಡು ಪರಿ. ಈಗಷ್ಟೇ ಅರ್ಜುನ್ ಸರೋಜಾದೇವಿ ಎಲ್ಲ ನಿನಗೆ ಕ್ಲೋಸ್ ಆಗಿದಾರಲ್ಲ, ಅದನ್ನ ಯೂಸ್ ಮಾಡಿ ನಿನ್ ಕೆಲಸ ಮುಗಿಸ್ಕೋ ಅಷ್ಟೇ. ಅದೇ ಪ್ಲಾನ್ ಇರೋದು. ಆ ಸರೋಜಾದೇವಿ ನಾನು ಅವ್ರ ಮನೆಗ್ ಸೊಸೆ ಆಗ್ತೀನಿ ಅನ್ನೋ ಕನ್ಸಲ್ಲಿ ನನ್ನ ಚೆನ್ನಾಗಿ ಮಾತಾಡಿಸಿದಾಳೆ. ಆದ್ರೆ ನನ್ ಪ್ಲಾನ್ ಸರೋಜಾದೇವಿ ಹತ್ರ ಮಾತಾಡೋದಲ್ಲ,